ನೋಡಿ, ಇದು ಬೀಜ ಇದೆ. ಎಳೆ ಬೀಜ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ. ನಮಸ್ಕಾರ ನನ್ನ ಹಿತೈಷಿಗಳಿಗೆ. ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ತಿಳ್ಕೊಂಡಿದ್ದೀನಿ. ನೋಡಿ, ಹಾಗಲಕಾಯಿ ಚಿಪ್ಸ್ ಮಾಡೋಣ. ಅದಕ್ಕೆ ನಾನು 3 ಹಾಗಲಕಾಯಿ ತೊಗೊಂಡಿದ್ದೀನಿ. ನೋಡಿ, ಹಾಗಲಕಾಯಿ ಅಷ್ಟು ತೆಳುನೂ ಅಲ್ಲ, ಅಷ್ಟು ದಪ್ಪನೂ ಅಲ್ಲ, ಈ ಥರ ನಾನು ಹೆಚ್ಚಿಟ್ಕೊಂಡಿದ್ದೀನಿ. ಇದು ಎಳೆದಿದೆ, ಹಾಗಾಗಿ ನಾನು ಬೀಜನೂ ಹಾಕ್ಕೊಂಡಿದ್ದೀನಿ. ಅಕಸ್ಮಾತ್ ಬಲ್ತಿದ್ರೆ, ಬೀಜ ಏನಾದರೂ ದಪ್ಪ ಇದ್ದರೆ ನೋಡಿ ಈ ಥರ ತಕ್ಕೊಂಬಿಡಿ. ಇದು ನೋಡಿ ಎಳೆದಿದೆ ಬೀಜ, ಅದಕ್ಕೋಸ್ಕರ ನಾನು ಬೀಜನೂ ಹಾಕ್ಕೊಂಡಿದ್ದೀನಿ. ಹಾಗಲಕಾಯಿ ಪಲ್ಯ ತಿನ್ನಲ್ಲ ಅಂತ ಹೇಳ್ದವ್ರಿಗೆ ಈ ಥರ ಚಿಪ್ಸ್ ಮಾಡಿಕೊಡಿ. ಈ ಆಟ್ ಚಿಪ್ಸಲ್ಲೆಲ್ಲ ಸಿಗುತ್ತಲ್ಲ, ಅದೇ ಥರ ಮನೇಲಿ ಮಾಡ್ಬೋದು, ತುಂಬ ಚೆನ್ನಾಗಿರುತ್ತೆ. ನೋಡಿ, ಈ ಥರ ಹೆಚ್ಕೊಬೇಕು. ತುಂಬ ತೆಳುನೂ ಬೇಡ, ತುಂಬ ದಪ್ಪನೂ ಬೇಡ. ನಾನು 3 ಹಾಗಲಕಾಯಿ ತೊಗೊಂಡಿದ್ದೀನಿ. ಹಾಗಲಕಾಯಿ ತೊಳ್ಕೊಂಡು ಒರೆಸಿಟ್ಕೊಂಡಿದ್ದೀನಿ ನಾನು. ಏನಿಲ್ಲ, ಸಿಂಪಲ್ ಅಷ್ಟೇ, ತುಂಬ ಈಸಿಯಾಗಿ ಮಾಡ್ಬೋದು. ತುಂಬ ಹಾಗಲಕಾಯಿ ನಿಮ್ಗೆಲ್ರಿಗೂ ಗೊತ್ತು ಆರೋಗ್ಯಕ್ಕೆ ಎಷ್ಟು ಒಳ್ಳೆಯದು ಅಂತ. ಶುಗರ್ ಇರೋರಂತೂ ತುಂಬ ತಿನ್ನಬೇಕು ಇದು ಹಾಗಲಕಾಯಿನ. ಒಬ್ರೊಬ್ರು ಗೊಜ್ಜು, ತುಂಬ 99% ಜನ ನಾವು ಗೊಜ್ಜು ತಿನ್ನಲ್ಲಪ್ಪ, ಹಾಗಲಕಾಯ ಬೇಡಪ್ಪ ಅಂತ ಅಂತಾರೆ. ನಾವು ತಿಂದೇ ಇಲ್ಲ ಇಷ್ಟರವರೆಗೂ ಅಂತಾರೆ. ಅವ್ರಿಗೆ ಈ ಥರ ಮಾಡಿಕೊಡಿ. ಹಾಗಲಕಾಯಿ ಅನ್ನೋದೇ ಗೊತ್ತಾಗಲ್ಲ, ಅಷ್ಟು ಚೆನ್ನಾಗಿರುತ್ತೆ. ಇದಕ್ಕೆ ಸಿಂಪಲ್ ಏನು ಬೇಡ, ಒಂದು 2-3 ಐಟಮ್ ಇದ್ದರೆ ಆಗೋಗುತ್ತಷ್ಟೇ. ಹೇಳ್ತೀನಿ ನೋಡಿ. 3 ಹಾಗಲಕಾಯಿ ಇದೆ. ಅದಕ್ಕೆ ಸ್ವಲ್ಪ ನೋಡಿ ಅಕ್ಕಿ ಹಿಟ್ಟು ತೊಗೊಳ್ತೀನಿ. ನೀವು ಮನೇಲಿ ಯಾವ ಅಕ್ಕಿ ಮಿಲ್ಗೆ ಹಾಕ್ಸಿದ್ರೂ ಪರವಾಗಿಲ್ಲ, ಅದನ್ನು ತೊಗೊಳ್ಳಿ. ಇಲ್ಲ ಪ್ಯಾಕೆಟ್ ತರಿಸ್ತೀರ, ಯಾವುದಾದ್ರೂ ಸರಿ. ಅಕ್ಕಿ ಹಿಟ್ಟು, ಸ್ವಲ್ಪ ನೋಡಿ ಬಿಳಿ ಎಳ್ಳು. ಬಿಳಿ ಎಳ್ಳು ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಬಿಳಿ ಎಳ್ಳು ಎಣ್ಣೆಲಿ ಫ್ರೈ ಆದಾಗ ಅದ್ರ ಟೇಸ್ಟೇ ಬೇರೆ, ಎಷ್ಟು ಗಮ್ ಅಂತಿರುತ್ತೆ ಗೊತ್ತಾ. ಸ್ವಲ್ಪ ಓಂಕಾಳು ತೊಗೊಳ್ತಾ ಇದ್ದೀನಿ. ಓಂಕಾಳನ್ನ ನೋಡಿ ಈ ಥರ ಚೆನ್ನಾಗಿ ಉಜ್ಜಿ ಹಾಕಿದ್ರೆ ಅದು ಪರಿಮಳ ಇನ್ನೂ ಜಾಸ್ತಿ ಕೊಡುತ್ತೆ. ಉಪ್ಪು, ಒಂದು ಸ್ವಲ್ಪ ಹಾಕ್ಕೊಳ್ಳಿ, ಆಮೇಲೆ ನೋಡ್ಕೊಂಡು ಹಾಕ್ಕೊಳ್ಳೋಣ. ಇದಕ್ಕೆ ಚಿಲ್ಲಿ ಪುಡಿ, ಇದು ಖಾರನೂ ಕೊಡುತ್ತೆ ಮತ್ತು ಕಲರು ಕೊಡುತ್ತೆ. ಎವರೆಸ್ಟ್ ಟೀ ಕಲರು ಹಾಟ್ ಆ್ಯಂಡ್ ರೆಡ್ ಚಿಲ್ಲಿ ಪೌಡರ್ ಅಂತ. ನಾನು ಜಾಸ್ತಿ ಇದನ್ನೇ ಬಳಸೋದು, ತುಂಬ ಚೆನ್ನಾಗಿರುತ್ತೆ. ಇದು ಬ್ಯಾಡಿಗೆ ಮೆಣಸಿನ್ಕಾಯಿದು ಪೌಡರು. ಸ್ವಲ್ಪ ಖಾರ ಜಾಸ್ತಿ ಹಾಕಿ, ಯಾಕಂದರೆ ಕಹಿ ಇರುತ್ತಲ್ಲ ಹಾಗಲಕಾಯಿ, ಅದಕ್ಕೋಸ್ಕರ. ಈಗ ನೋಡಿ, ಇದನ್ನೆಲ್ಲ ಮಿಕ್ಸ್ ಮಾಡಿಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಕಲಿಸ್ಕೊಳ್ಳಿ. ನೀವು ಇದನ್ನು ಅಕ್ಕಿನ ನೆನೆಸ್ಬಿಟ್ಟು ರುಬ್ಬೋದು. ನೋಡಿ ಎಷ್ಟು ಕಲರ್, ನೋಡಿ ತುಂಬ ಚೆನ್ನಾಗಿರುತ್ತೆ ಈ ಚಿಲ್ಲಿ ಪುಡಿ. ನಾನು ಜಾಸ್ತಿ ಇದೇ ಬಳಸೋದು. ಬ್ಯಾಡಿಗೆ ಮೆಣಸಿನ್ಕಾಯಿ ಕಲರ್ ಕೊಡುತ್ತೆ. ನೀವು ಅಕ್ಕಿ ನೆನೆಸ್ಕೊಂಡು ರುಬ್ಬಿದ್ರೂ ಸೇಮ್ ಇದೇ ಥರ ಬರುತ್ತೆ. ಅದ ನೋಡ್ಕೊಂಡು ಫಸ್ಟೇ ಸ್ವಲ್ಪ ಜಾಸ್ತಿ ನೀರು ಹಾಕ್ಕೊಬೇಡಿ, ನೋಡ್ಕೊಂಡು ಹಾಕ್ಕೊಡಿ. ಈ ಹಂತದಲ್ಲಿ ಉಪ್ಪು ಸರಿ ಇದೆಯಾ ಅಂತ ನೋಡ್ಕೊಳ್ಳಿ. ಈಗ ಇದಕ್ಕೆ ಇದನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನೋಡೋಕ್ಕೆ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಲ್ವಾ. ಯಾವಾಗಲೂ ಅಕ್ಕಿ ನೆನೆಸಿಟ್ಬಿಟ್ಟು ರುಬ್ಬಿ ಮಾಡೋದು. ಇವತ್ತು ಹಾಗಲಕಾಯಿ ತಂದ್ಬಿಟ್ಟಿದ್ರು, ಇನ್ನು ಹಾಗಲಕಾಯಿ ಹಾಳಾಗುತ್ತಲ್ವಾ ಅನ್ನೋದಕ್ಕೋಸ್ಕರ ನಾನು ಅಕ್ಕಿ ಹಿಟ್ಟಲ್ಲಿ ಮಾಡ್ತಾ ಇರೋದು. ಅಕ್ಕಿನ ನೆನೆಸಿದ್ರೆ ನೀವು ನೈಸಾಗಿ ರುಬ್ಕೊಳ್ಳಿ. ಇದು ಸ್ವಲ್ಪ ನೋಡಿ ಎಲ್ಲ ಹೀರ್ಕೊಳ್ಳೋದಕ್ಕೆ ಬಿಡಬೇಕು ಇದನ್ನು. ಇವಾಗ ನಾವು ಮುಚ್ಚಿಟ್ಬಿಡೋಣ. ಎಲ್ಲ ಸಮ ಮಾಡಿ ಸ್ವಲ್ಪ ಮುಚ್ಚಿಟ್ಬಿಡೋಣ. ನೋಡಿ, ಎಲ್ಲದಕ್ಕೂ ಈ ಥರ ಬಿಡಿ ಮಾಡಿ ಮಸಾಲೆ ಹಚ್ಚಿ ಇಟ್ಟಿರೋದು ನೋಡಿ, ಇಷ್ಟೇ. ಇದನ್ನು ಇವಾಗ ಮುಚ್ಚಿಟ್ಬಿಡೋಣ. ಸುಮ್ಮನೆ ನೆನಿಬೇಕಷ್ಟೇ. ನೋಡಿ, ಈ ಥರ ಸ್ವಲ್ಪ ಒಂದು ಅರ್ಧ ಗಂಟೆ ನೀವು ಬಿಟ್ಬಿಡಬೇಕು. ಆವಾಗ ಇದು ರೆಡಿ ಇರುತ್ತೆ. ಇದು ಬಾಣಲಿಲಿ ಎಣ್ಣೆ ಇತ್ತು, ಏನೋ ಕರ್ದಿರೋದು, ನಾನು ಅದರಲ್ಲೇ ಮಾಡ್ತಾಯಿದ್ದೀನಿ. ಸ್ಟವ್ ಅಂಟಿಸ್ಕೊಳ್ತೀನಿ ಇವಾಗಿದು. ನೋಡಿ, ಸ್ಟ್ಯಾಂಡ್ ಈ ಥರ ಇಟ್ಕೊಂಡಿರ್ತೀನಿ ನಾನು.
ಇವಾಗ ಇಲ್ಲಿಗೆ ಸಿಗಿಸ್ತೀನಿ. ಇವಾಗ ಕೈಯಲ್ಲಿ ಇಟ್ಕೊಂಡಿದ್ದೀನಿ ಫೋನ್ನ ನಾನು. ಇವಾಗ ಈ ಥರ ಸ್ಟ್ಯಾಂಡಿಗೆ ಸಿಗಿಸ್ತೀನಿ. ತುಂಬ ನಮಗೆ ಈ ಸ್ಟ್ಯಾಂಡು ಯಾವ ರೀತಿ ಬೇಕಾದರೂ ಬಳಕುತ್ತೆ. ಹೀಗೆ ಮಾಡ್ಕೊಳ್ಬೋದು, ಮೇಲ್ ಮಾಡ್ಕೊಳ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು, ಎಲ್ಲಿ ಬೇಕಾದರೂ ಸಿಗಿಸ್ಬೋದು. ನೋಡಿ ತುಂಬ ಚೆನ್ನಾಗಿದೆ. ಇವಾಗ ನಾನು ಇದಕ್ಕೆ ಸಿಗಿಸ್ತೀನಿ ನೋಡಿ. ನೋಡಿ ನಮಗೆ ಹೇಗೆ ಯಾವ ಆ್ಯಂಗಲಲ್ಲಿ ಇಟ್ಕೊಳ್ಬೇಕು ಹಂಗೆ ತಿರುಗಿಸ್ಕೊಬೋದು. ನೋಡಿ ಇವಾಗ ಎಷ್ಟು ಚೆನ್ನಾಗಾಯಿತು. ಬಾಣಲಿನೇ ಕಾಣಿಸ್ತಾ ಇದೆ ಅಲ್ವಾ. ಎಣ್ಣೆ ಕಾಯಿಲೆ ಇದು ನೋಡಿ, ಎಣ್ಣೆ ಕಾದಿದೆ. ಬಿಸಿಲಿಲ್ಲ ಇವತ್ತು, ಮಳೆ ಬರ್ತಿದೆ. ಇದ್ದಿದ್ರೆ ಇದನ್ನು ಸ್ವಲ್ಪ ನೀವು ಬಿಸಿಲಲ್ಲೂ ಸ್ವಲ್ಪ ಒಣಗಿಸ್ಬೋದು. ಆ ಥರ ಚೆನ್ನಾಗಿರುತ್ತೆ. ಸ್ವಲ್ಪ ಇದು ಹಿಡಿಬೇಕು. ಇವತ್ತು ಮೋಡ ಇರೋದ್ರಿಂದ ಇದು ಅಂಟ್ಕೊಂಡಿರುತ್ತೆ. ಒಂದೊಂದೇ ಈಗ ಬಿಡಿಸಿ ಹಾಕಿ ತುಂಬ ಚೆನ್ನಾಗಿರುತ್ತೆ. ನೀವು ನೆನೆಸ್ಕೊಳ್ಳೋಕ್ಕೂ ಸಾಧ್ಯ ಇಲ್ಲ ಇದ್ರದ್ದು ರುಚಿ, ಅಷ್ಟು ರುಚಿಯಾಗಿರುತ್ತೆ. ಸಣ್ಣ ಮಾಡ್ಕೊಳ್ಳಿ, ಮೀಡಿಯಮ್ ಉರಿಲಿ ಇಟ್ಕೊಳ್ಳಿ. ತುಂಬ ಜೋರು ಮಾಡಬೇಡಿ, ತುಂಬ ಸಣ್ಣನೂ ಮಾಡಬೇಡಿ. ಹಾಕಿದ ತಕ್ಷಣ ಮಾಡಬೇಡಿ. ಒಂದು ಸ್ವಲ್ಪ ಹೊತ್ತಾದಮೇಲೆ ಹಿಂದೆ ಮುಂದೆ ಮೇಲೆ ಕೆಳಗೆ ತಿರುಗಿಸಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ಈ ಎಣ್ಣೆ ಬೇರೆ ಯಾವುದಕ್ಕೂ ಬಳಸೋಕ್ಕಾಗಲ್ಲ. ಸಿಹಿ ಅಡುಗೆಗೆಲ್ಲ ಬಳಸಬೇಡಿ, ಯಾಕಂದರೆ ಖಾರ ಬಿಟ್ಟಿರುತ್ತೆ, ಆಮೇಲೆ ಕಹಿ ಇರುತ್ತೆ ಸ್ವಲ್ಪ ಎಣ್ಣೆ. ಹಾಗಾಗಿ ಸಾರು, ಈ ಗೊಜ್ಜು ಇಂಥದ್ದು ಒಗ್ಗರಣೆಗೆ ಹಾಕಕ್ಕೆ ಇಟ್ಕೊಡಿ. ಅದಕ್ಕೆ ನಾನು ನೋಡಿ ಬಾಣಲಿ ಸ್ವಲ್ಪ ಎಣ್ಣೆ ಹಾಕಿದ್ದೀನಿ. ಇಲ್ಲಾಂದರೆ ನಾನು ಯಾವಾಗಲೂ ಜಾಸ್ತಿ ಎಣ್ಣೆ ಇಟ್ಬಿಟ್ಟು ಬೇಗ ಕರಿಯೋದು. ಇವತ್ತು ಇದು ಕಹಿ ಅಲ್ವಾ ಅಂತ ಹೇಳಿ ನಾನು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಸ್ವಲ್ಪನೇ ಹಾಕ್ಕೊಂಡು ಕರಿತಾ ಇದ್ದೀನಿ. ಇನ್ನೂ ಇಷ್ಟಿದೆ ನೋಡಿ ಕರಿಯೋದು. ಸ್ವಲ್ಪನೇ ಹಾಕ್ಕೊಂಡು ಕರಿತಾ ಇದ್ದೀನಿ. ಈ ನೊರೆ ಇದೆಯಲ್ಲ, ನೊರೆ ಎಲ್ಲ ನಿಂತೋದ್ರೆ ಬೆಂದಿದೆ ಅಂತ ಅರ್ಥ. ಯಾವುದೇ ನೀವು ಮಾಡಿದ್ರೂ ನೊರೆ ನಿಲ್ಲಬೇಕಿದು. ಮೀಡಿಯಮ್ ಉರಿಲಿ ಇಟ್ಕೊಳ್ಬೇಕು. ಇದು ನೊರೆ ನಿಲ್ಲಬೇಕು, ಆವಾಗ ಬೆಂದಿದೆ ಅಂತ ಹೇಳಿ. ನೋಡಿ ಎಷ್ಟು ಕಲರಾಗಿ ಕಾಣಿಸ್ತಾ ಇದೆ. ನೋಡ್ತಾ ಇದ್ರೇ ತಿನ್ಬೇಕು ಅನ್ನಿಸ್ತಾ ಇದೆ ಅಲ್ವಾ. ನನಗೆ ಬೇರೆ ಹಾಗಲಕಾಯಿ ಅಂದರೆ ತುಂಬ ಇಷ್ಟ ನನಗೆ. ನೋಡಿ ಇದು ಸ್ವಲ್ಪ ಬೇಯೋದು ಲೇಟ್ ಆಗುತ್ತೆ, ಕರಿಯೋದು. ಯಾಕಂದರೆ ಹಾಗಲಕಾಯಿ ಹಸಿದಿರುತ್ತಲ್ವ, ಹಾಗಾಗಿ ನೋಡಿ ಇವಾಗ ಆಯಿತು. ಈಗ ಅಂತಿದ್ರೆ ಕರ ಅಂತ ಗರಿ ಸೌಂಡ್ ಬರುತ್ತೆ. ಎಷ್ಟು ಇವಾಗ ತೆಕ್ಕೊಂಬಿಡೋಣ ಇದನ್ನು. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಿದೆ. ನಾನು ಕೈಯಲ್ಲೇ ಈ ಥರ ಹಿಂಗೆ ಹೊಡಿತೀನಿ. ಅವಾಗೇನಾಗುತ್ತೆ, ಎಣ್ಣೆ ಇರೋದೆಲ್ಲ ಸೋರುತ್ತೆ. ಜಾಸ್ತಿ ಎಣ್ಣೆ ಇರಲ್ಲ ಇದರಲ್ಲಿ, ತಿಂಡಿಲಿ. ನೋಡಿ ಸೌಂಡ್ ಕೇಳಿಸ್ತಾ ಇದೆ ಕರ ಅಂತ. ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ಅರ್ಧ kg ನೀವು ಹಾಗಲಕಾಯಿ ತಂದರೆ ಎಷ್ಟು ಮಾಡ್ಬೋದು ಗೊತ್ತಾ. ನೋಡಿ ಎಣ್ಣೆ ಈ ಕಲರ್ ಆಗಿರುತ್ತೆ, ಕಹಿ ಇರುತ್ತೆ, ಖಾರ ಇರುತ್ತೆ. ಅದಕ್ಕೋಸ್ಕರ ಸಿಹಿ ತಿಂಡಿ ಏನಕ್ಕೂ ಬಳಸಬೇಡಿ ಇದನ್ನು. ಸಾರು ಒಗ್ಗರಣೆ ಹಾಕ್ಕೊಳ್ಳೋದಕ್ಕೆ, ಪಲ್ಯ ಮಾಡೋದಕ್ಕೆ, ಆ ಥರದಕ್ಕೆ ಮಾತ್ರ ಬಳಸಿ. ನೋಡಿ 3 ಹಾಗಲಕಾಯಲ್ಲಿ ಎಷ್ಟಾಗಿದೆ ನೋಡಿ, ಬಿಸಿ ಇದೆ ನೋಡಿ. ಸೌಂಡ್ ಕೇಳಿಸ್ತಾ ಇದೆಯಾ. ನೀವು ಈ ಥರ ಮಾಡಿ ಇಟ್ಕೊಂಬಿಟ್ಟು 20 ರೂಪಾಯಿ 30 ರೂಪಾಯಿ ಇರುತ್ತೆ kg ಹಾಗಲಕಾಯಿ. ಅವಾಗ ತಂದು ಈ ಥರ ಮಾಡಿ ಡಬ್ಬದಲ್ಲಿ ಇಟ್ಕೊಂಬಿಟ್ರೆ ತಿಂಗಳಾನ್ಗಟ್ಟಲೆ ಇರುತ್ತೆ, ಏನೂ ಆಗಲ್ಲ. ಇದಿನ್ನೂ ಬಿಸಿ ಇದೆ ನೋಡಿ. ಈ ಥರ ತುಂಬ ಚೆನ್ನಾಗಿರುತ್ತೆ. ಮಾಡ್ಕೊಳ್ತೀರಾ ಅಂತ ಅಂದ್ಕೊಳ್ತೀನಿ. ತುಂಬ ಸೀದಿಸ್ಬೇಡಿ ನೋಡಿ. ಈ ಥರ ಆಗುತ್ತೆ. ಚಿಪ್ಸ್ ಇದು ನೀನು ತಿನ್ನಲ್ಲ ಬಂಗಾರ. ಅವಳು ಚಿಪ್ಸ್ ಅಂದರೆ ಏನೋ ಅಂದ್ಕೊಂಡು ಬಂದಿದ್ದಾಳು. ಒಂಚೂರು ತಿನ್ನೋಡು, ತಿನ್ನಬೇಕು ಇದು. ತಿನ್ನು ಎಮ್ಮಿ ತಿನ್ನಬೇಕು, ಹಾಗಲಕಾಯಿ ತಿನ್ನಬೇಕು. ಬೇಡವಾ? ಸರಿ ಅದು ತಿನ್ಬಿಡು, ಬಾಯಲ್ಲಿರೋ ತಿನ್ಬಿಡು. ನೋಡಿ ಚಿಪ್ಸ್ ಅಂತ ನಾನು ಹೇಳಿದೆ, ಚಿಪ್ಸ್ ಮಾಡ್ತೀನಿ ಅಂದರೆ ಹಾಗಲಕಾಯಿ ಅಂದರೆ ಏನಂತ ಗೊತ್ತಿಲ್ಲ ಅವಳಿಗೆ. ಒಂಚೂರು ತಿನ್ನಲು, ಬೇಡ ಅಂದ್ಕೊಂಡು ಹೋದ್ಲು. ತುಂಬ ಚೆನ್ನಾಗಿರುತ್ತೆ. ನಾನಿದು ಪೀಸ್ ಮಾಡಿದ್ದಲ್ಲ ಅದನ್ನು ತಿಂತೀನಿ ನೋಡಿ. ಸೌಂಡ್ ಕೇಳಿಸ್ಕೊಳ್ಳಿ,
ತುಂಬ ಚೆನ್ನಾಗಿರುತ್ತೆ, ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ. ತಿನ್ಬೇಕಾದ್ರೆ ಓಂಕಾಳು ಸಿಗುತ್ತೆ, ಎಳ್ಳು ಸಿಗುತ್ತೆ, ಅದರ ಫ್ಲೇವರು, ಹಾಗಲಕಾಯಿ ಫ್ಲೇವರು, ಅಕ್ಕಿ ತುಂಬ ಅಂದರೆ ತುಂಬ ತುಂಬ ಯಮ್ಮಿ ಆಗಿರುತ್ತೆ ನೋಡಿ. ಇದು ಬೀಜ ಇದೆ, ಎಳೆ ಬೀಜ ಏನೂ ಆಗಲ್ಲ, ತುಂಬ ಚೆನ್ನಾಗಿರುತ್ತೆ. ಒಂದು ಸರಿ ಮಾಡಿ ನೋಡಿ, ನೀವೇ ಹೇಳ್ತೀರಾ, ಕಮೆಂಟಲ್ಲಿ ಹೇಳ್ತೀರಾ. ನಾನು ಮಾಡಿರೋ ಅಡುಗೆಗೆಲ್ಲ ತುಂಬ ಜನ ಒಪ್ಕೊಂಡಿದ್ದೀರಾ, ಚೆನ್ನಾಗಿದೆ ಅಂತ, ಚೆನ್ನಾಗಿ ಬರ್ತಿದೆ, ವೀಡಿಯೋ ಚೆನ್ನಾಗಿ ಬರ್ತಿದೆ ಅಂತ ಹೇಳ್ತಾ ಇದ್ದೀರಾ. ಒಂದು ಸರಿ ಮಾಡಿ. ಗೊಜ್ಜು ತಿನ್ನೋಕ್ಕೆ ಇಷ್ಟಪಡಲ್ಲ, ಈ ಥರದ್ದು ಮಾಡಿದ್ರೆ ಎಲ್ಲರೂ ಇಷ್ಟಪಡ್ತಾರೆ. ಶುಗರ್ ಇರೋರು ಪ್ರತಿಯೊಬ್ಬರು ಇಷ್ಟಪಡ್ತಾರೆ, ತುಂಬ ಚೆನ್ನಾಗಿರುತ್ತೆ. ನನಗಂತೂ ತುಂಬ ಅಂದರೆ ತುಂಬ ಇಷ್ಟ ಹಾಗಲಕಾಯಿ. ಯಾರಿಗೆ ಹಾಗಲಕಾಯಿ ಇಷ್ಟ ಅಂತ ಹೇಳಿ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಇಷ್ಟೊತ್ತು ನಾನು ವೀಡಿಯೋ ನೋಡೋದಕ್ಕೆ ತುಂಬ 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 ಧನ್ಯವಾದಗಳು. ಥ್ಯಾಂಕ್ ಯು. ಜೈ ಶ್ರೀರಾಮ್.